ತುಂಬ ಪ್ರಾಬ್ಲಮ್ಮಲ್ಲಿದ್ದೀನಿ, ನನ್ನ ಕೈಲಿ ಇನ್ನಾಗಲ್ಲ, ಇನ್ನಾಗೋದಿಲ್ಲ ನನ್ನ ಕೈಲಿ ಅಂದಾಗ ಬಂದು ಅಲ್ಲಿ ಬೆಲ್ಲಿ ಹೊಡೆದ್ರೆ ಹನುಮಂತನ ಹತ್ರ ಅಲ್ಲಿರೋ ಮ್ಯಾನೇಜರ್ ನಮ್ಮ ಆಫೀಸ್ ಕರ್ಕೊಂಡ್ಬರ್ತಾರೆ. ಅವ್ರು ಬಂದು ನನಗೆ ಸೈಟ್ ಕೊಡು, ಮನೆ ಕೊಡು, ಕಾರ್ ಕೊಡು ಅಂತ ಕೇಳಲ್ಲ. ಎಸ್, ಅವ್ರಿಗೆ ಊಟ ಇರಲ್ಲ ಫಸ್ಟ್. ಎರಡನೇದು ಅವ್ರಿಗೆ ಮೆಡಿಷನ್, ಏನಾದ್ರು ಕಾಯಿಲೆ ಇರುತ್ತೆ, ಮೆಡಿಷನ್ ಬೇಕು, ಅಲ್ಲ ಡಯಾಲಿಸಿಸ್ ಇರುತ್ತೆ, ಕಿಡ್ನಿ ಡಯಾಲಿಸಿಸ್ ಹೋಗ್ಬೇಕು, ದುಡ್ಡು ಇರಲ್ಲ. ಸೊ ತುಂಬ ಬಡವರು ಅದನ್ನೇ ಕೇಳೋದು. ಕರೆಕ್ಟ್. ಮೇಯ್ನು ಧರ್ಮದ ಜೊತೆ ಇದ್ದರೆ ಹ್ಯಾಪಿನೆಸ್ ಇರುತ್ತೆ, ಅಧರ್ಮದ ಜೊತೆ ಇದ್ದರೆ ಸ್ಯಾಡ್ನೆಸ್ ಬರುತ್ತೆ. ತಾಯಿ ಫಸ್ಟ್ ಗಾಡ್, ಪಿತೃದೇವೋಭವ ತಂದೆ, ಆಚಾರ್ಯ ದೇವೋಭವ ಗುರು. ಇದು ಪಾಯಿಂಟಿಂಗ್ ಫಿಂಗರ್. ಈ ರಿಂಗನ್ನು 35 ವರ್ಷಗಳ ಹಿಂದೆ ನನಗೆ ಮೆಟಲೈಸ್ ಕೊಟ್ಟರು. ಈ ರಿಂಗ್ ಸೂಪರ್. 35 ಇಯರ್ಸ್ ಬ್ಯಾಕ್ ಕೊಟ್ಟರೋ ರಿಂಗ್ ಇದು. ನಮ್ಮದೇ ಫ್ಯಾಮಿಲಿ ಟ್ರಸ್ಟ್ ಇದೆ, ಹನುಮಾನ್ ಟೆಂಪಲ್ ಇಲ್ಲಿ ಮಾರುತಳ್ಳಿ ರಿಂಗ್ ರೋಡ್ ಸಲ್ಲಿ. ತುಂಬ ಹಳೆ ದೇವಸ್ಥಾನ, ತುಂಬ ಪವರ್ಫುಲ್ ದೇವಸ್ಥಾನ. ನಮ್ಮ ಫ್ಯಾಮಿಲಿ ನಡ್ಸ್ಕೊಂಡ್ಬರ್ತಾರೆ ಆ ಕಾಲದಲ್ಲಿ. ಅಲ್ಲಿ ಮೇಲೆ ಹನುಮಂತ ನಿಂತವ್ರೆ, ಮೇಲ್ಗಡೆ ಭಗವಧ್ವಜ ಇರುತ್ತೆ, ಅಲ್ಲೊಂದು ಬೆಲ್ಲು. ಯಾರು ತುಂಬ ಪ್ರಾಬ್ಲಮ್ಮಲ್ಲಿದ್ದೀನಿ, ನನ್ನ ಕೈಲಿ ಇನ್ನಾಗೋದಿಲ್ಲ ನನ್ನ ಕೈಲಿ ಅಂದಾಗ ಬಂದು ಅಲ್ಲಿ ಬೆಲ್ಲಿ ಹೊಡೆದ್ರೆ ಹನುಮಂತನ ಹತ್ರ ಅಲ್ಲಿರೋ ಮ್ಯಾನೇಜರ್ ನಮ್ಮ ಆಫೀಸ್ ಕರ್ಕೊಂಡ್ಬರ್ತಾರೆ. ಅವ್ರಿಗೇನು ನೋಡಿ, ತುಂಬ ಪ್ರಾಬ್ಲಮ್ ಇರೋರು ಅವ್ರು ಬಂದು ನನಗೆ ಸೈಟ್ ಕೊಡು, ಮನೆ ಕೊಡು, ಕಾರ್ ಕೊಡು ಅಂತ ಕೇಳಲ್ಲ. ಎಸ್, ಅವ್ರಿಗೆ ಊಟ ಇರಲ್ಲ ಫಸ್ಟ್. ಎರಡನೇದು ಅವ್ರಿಗೆ ಮೆಡಿಷನ್, ಏನಾದ್ರು ಕಾಯಿಲೆ ಇರುತ್ತೆ, ಮೆಡಿಷನ್ ಬೇಕು, ಅಲ್ಲ ಡಯಾಲಿಸಿಸ್ ಇರುತ್ತೆ, ಕಿಡ್ನಿ ಡಯಾಲಿಸಿಸ್ ಹೋಗ್ಬೇಕು, ದುಡ್ಡು ಇರಲ್ಲ. ಸೊ ತುಂಬ ಬಡವರು ಅದನ್ನೇ ಕೇಳೋದು. ಕರೆಕ್ಟ್. ಮೇಯ್ನು ಊಟ, ಎರಡನೇದು ಬಟ್ಟೆ, ಮೂರನೇದು ಹೆಲ್ತ್, ಹಾಸ್ಪಿಟ್ಲ್. ಇನ್ನು ಅವ್ರಿಗೇನು ಕೇಳೋದು. ಸರ್, ಯೂಶಲಿ ಅಂದರೆ ನೀವಂತಲ್ಲ, ಅಂದರೆ ತುಂಬ ಚೆನ್ನಾಗಿ ದುಡ್ಡು ಮಾಡಿರೋರು, ತುಂಬ ಚೆನ್ನಾಗಿ ಆಸ್ತಿ ಮಾಡಿರೋರು, ತುಂಬ ದೊಡ್ಡ ನೇಮ್ ಆ್ಯಂಡ್ ಫೇಮ್ ಇರೋರು ಯೂಶಲಿ ತಮ್ಮ ಹತ್ರ ಇರೋ ಹಣವನ್ನು ಒಂದಷ್ಟು ಕಡೆ ಇನ್ವೆಸ್ಟ್ ಮಾಡಿ ಅದನ್ನು ಬಿಸ್ನೆಸ್ ಪರ್ಸ್ಪೆಕ್ಟಿವಲ್ಲಿ ಅದನ್ನು ಡಬಲ್ ಮಾಡೋದೆಲ್ಲ ನಡೀತಾ ಇರುತ್ತೆ. ಹೌದು. ಬಟ್ ಈ 20-25 ವರ್ಷಗಳ ನಿಮ್ಮ ಜರ್ನಿ ನೋಡಿದಾಗ ತುಂಬ ನೀವು ಅಂದರೆ ಫೋಕಸ್ ಮಾಡಿದ್ದು ಈ ಸನಾತನ ಧರ್ಮ ಅನ್ನುವಂಥ ಈ ಒಂದು ಕೋರ್ ಕಾನ್ಸೆಪ್ಟ್ ಮೇಲೆ. ಇದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಏನು ಅಂತ, ಅಂದರೆ ಜೀರ್ಣೋದ್ಧಾರದ ಕೆಲಸಗಳಾಗಿರ್ಬೋದು. ಸ್ಟ್ರಾಂಗ್ ರೀಸನ್ ಏನಂದರೆ, ನಾನು ವಿಶ್ವ ಪರಿಷತ್ತಲ್ಲಿದ್ದಾಗ ನನಗೆ ತುಂಬ ಧರ್ಮದ ಬಗ್ಗೆ ನೋಡಿ, ಹ್ಯಾಪಿನೆಸ್, ಸ್ಯಾಡ್ನೆಸ್ ಎರಡಿದೆ. ಧರ್ಮದ ಜೊತೆ ಇದ್ದರೆ ಹ್ಯಾಪಿನೆಸ್ ಇರುತ್ತೆ, ಅಧರ್ಮದ ಜೊತೆ ಇದ್ದರೆ ಸ್ಯಾಡ್ನೆಸ್ ಬರುತ್ತೆ. ಧರ್ಮೋ ರಕ್ಷತಿ ರಕ್ಷಿತ. ನೀವು ಧರ್ಮದ ಜೊತೆಯಲ್ಲಿದ್ದರೆ ನಿಮ್ಮಲ್ಲಿ ಹ್ಯಾಪಿನೆಸ್ ಇರುತ್ತೆ, ಧರ್ಮದ ಕೆಲಸ ಮಾಡ್ತಾ ಇದ್ರೆ ಹ್ಯಾಪಿನೆಸ್ ಇರುತ್ತೆ, ಆ ಎನರ್ಜಿ ಇರುತ್ತೆ, ಆ ಚಾಮ್ ಇರುತ್ತೆ, ಆ ಪಾಸಿಟಿವ್ ವಯಸ್ಸಾಗಿದ್ದು ಕಾಣಿಸಲ್ಲ. ದ ಮೋರ್ ಯು ಡೂ ಗುಡ್, ಸಿ ವಾಟ್ ಯು ಸಿ ಈಸ್ ವಾಟ್ ಮೆಟೀರಿಯಲೈಸಸ್. ನೀವೇನು ನೋಡ್ತಿರಲ್ಲ, ವಾಟ್ ಯು ಸಿ, ವಾಟ್ ಯು ಲಿಸನ್, ವಾಟ್ ಯು ಟಾಕ್. ಸೊ ನೀನು ಒಳ್ಳೆಯದನ್ನೇ ನೋಡು, ಒಳ್ಳೆಯದನ್ನೇ ಕೇಳು, ಒಳ್ಳೆಯದನ್ನೇ ಮಾಡು, ಯು ವಿಲ್ ಬಿ ಹ್ಯಾಪಿ. ಸೊ ದುಡ್ಡಿರೋರೆಲ್ಲನೂ ಎಲ್ಲ ಒಳ್ಳೇದೇ ಮಾಡ್ತಾರಪ್ಪ, ಎಲ್ಲ ಅವ್ರವ್ರು ಪರ್ಸ್ಪೆಕ್ಟಿವ್ ಮಾಡ್ಕೊಂಡು ಹೋಗ್ತಾರೆ. ತುಂಬ ದುಡ್ಡಿರೋರು ಕೆಲವರು ಏನೂ ಮಾಡಲ್ಲ, ಅವ್ರು ಬರೀ ಬಿಸ್ನೆಸ್ ಮಾಡಿ ಬಿಸ್ನೆಸ್ ಗ್ರೋತು ಏನೋ ಅದು ಇದು ಬಿಸ್ನೆಸ್ಸಲ್ಲೇ ಎಂಪೈರ್ ಅಂತ ಬಿಲ್ಡ್ ಮಾಡ್ತಾರೆ. ಕೆಲವರು ಬಿಸ್ನೆಸ್ಸು ಮಾಡ್ತಾರೆ, ಸರ್ವಿಸು ಮಾಡ್ತಾರೆ. ಕೆಲವರು ಎಲ್ಲ ಬಿಟ್ಟು ಬರೀ ಸರ್ವಿಸೇ ಮಾಡ್ತಾರೆ. ಎವ್ರಿ ಇಂಡಿವಿಜುವಲ್ ಈಸ್ ಡಿಫ್ರೆಂಟ್. ಸರ್, ಧರ್ಮವನ್ನು ದೊಡ್ಡ ಮಟ್ಟಕ್ಕೆ ಕಟ್ಟೋದಕ್ಕೂ ಮನೆಗಳನ್ನು ದೊಡ್ಡ ಮಟ್ಟಕ್ಕೆ ಕಟ್ಟೋದಕ್ಕೂ ಏನು ವ್ಯತ್ಯಾಸ ಸರ್? ಧರ್ಮೋ ರಕ್ಷಿತ. ಧರ್ಮ ನಾವು ನೋಡಿ, ಈ 5 ಬೆರಳಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು. ನಮ್ಮ ಡೈಲಿ ನಮ್ಮ ಕೈಯಲ್ಲಿ 5 ಬೆರಳಿದೆ. ಇದು ಮಾತೃದೇವೋಭವ, ತಾಯಿ ಫಸ್ಟ್ ಗಾಡ್, ಪಿತೃದೇವೋಭವ ತಂದೆ, ಆಚಾರ್ಯ ದೇವೋಭವ ಗುರು. ಇದು ಪಾಯಿಂಟಿಂಗ್ ಫಿಂಗರ್. ಸೊ ಇದನ್ನು ಜನನ ಕೊಟ್ಟಿರೋ ತಾಯಿ 9 ತಿಂಗಳು 9 ದಿನ 9 ನಿಮಿಷಗಳು ಗರ್ಭದಲ್ಲಿ ಇಟ್ಕೊಂಡು ತನ್ನ ನಂತರ ಜನನ ಪಡಿ. ಲೇಟ್ ಆದರೂ ತಾಯಿಗೂ ಇಲ್ಲ ಮಗುಗೂ ತೊಂದರೆ ಆಗುತ್ತೆ. ಬಟ್ ಜನನ ತಾಯಿ ಗರ್ಭದಲ್ಲಿ 9 ತಿಂಗಳಿದ್ದು ನಾವು ಆಚೆ ಬರ್ತೀವಿ. ಜನನ ಆದ ಮೇಲೆ ಜನನ ಪಡೆದ ಭೂಮಿ, ಜನ್ಮಭೂಮಿ, ಪುಣ್ಯ ಭೂಮಿ, ಕರ್ಮ ಭೂಮಿ, ಸ್ವರ್ಣ ಭೂಮಿ. ಸೊ ನೀನು ಎಲ್ಲಿ ಜನನ
ಜನನ ಆದಮೇಲೆ ಮಗುವಿಂದ ನಿನ್ನ ವಯಸ್ಸಾಗೋವರೆಗೂ ಭೂಮಾತೆ ನಮಗೆಲ್ಲ ಕೊಡುತ್ತೆ. ಹೌದು ಹೌದು. ಸೊ ಈ ಭೂಮಾತೆಗೆ ನಾವು ಋಣಿಯಾಗಿರ್ಬೇಕು. ಸೊ ತಾಯಿ, ತಂದೆ, ಗುರು, ಭೂಮಾತೆ, ಇದು 4 ನಾವು ಋಣಿಯಾಗಿದ್ದರೆ ಇದೇ ದೇವರು. ಈ ದೇವರು ನಮಗೆ ಆಶೀರ್ವಾದ ಕೊಡ್ತಾರೆ. ಒಬ್ಬ ಇದು ಯಾಕೆ ನಾನು ದೇವರು ಅಂತೀನಿ ಅಂದರೆ, ವಿಶ್ವದಲ್ಲಿ ಎಷ್ಟು ಜನಸಂಖ್ಯೆ ಇದೆಯೋ ಎಲ್ಲರಿಗೂ ಇದು ಮ್ಯಾಚ್ ಆಗಲ್ಲ. ಈಗ ತಮ್ಮ ಯಾರಿಗೂ ಒಬ್ರಿಗೊಬ್ರು ಮ್ಯಾಚ್ ಆಗಲ್ಲ. ಸೊ ದೇವ್ರು ಎಲ್ಲಿದ್ದಾರೆ, ದೇವ್ರು ಇಲ್ಲಿದ್ದಾರೆ. ಇವಾಗ ನನ್ನ ತಮ್ಮ ಇಂಪ್ರೆಷನ್ನು 140 ಕೋಟಿ, ಅಲ್ಲಿ ನಂದೇ ಇಂಪ್ರೆಷನ್, ನಿಮ್ದೊಂದು ನಿಮ್ದೇ ಇಂಪ್ರೆಷನ್. ಒಬ್ರಿಗೊಬ್ರಿಗೆ ತಮ್ಮ ಇಂಪ್ರೆಷನ್ ಮ್ಯಾಚ್ ಆಗೋದಿಲ್ಲ. ಇವತ್ತು ಸೈನ್ಸ್ ರಿಸರ್ಚ್ ಮಾಡ್ತಾರೆ, ಅದು ದೇವ್ರು. ಇಲ್ಲ, ನನಗೆ ಈ ಕಾನ್ಸೆಪ್ಟ್ ಸಖತ್ ಇಷ್ಟ. ಅಲ್ಲ, ಇದು ಗೊತ್ತಿರಲಿಲ್ಲ. ಇವಾಗ ಐಫೋನ್ ಇವಾಗ ನಂದು ಇದು ಮಾಡಿದ್ರೆ ಓಪನ್ ಆಗೋದು. ನಾವು ವಿಶ್ವದಲ್ಲಿ ಯಾರು ಇದು ಮಾಡಿದ್ರು. ಸೊ ಈ 4ಗೆ ನಾವು ತಾಯಿ, ತಂದೆ, ಗುರು, ಭೂಮಾತೆ, ನಾವು ಯಾರಿಗೂ ತೊಂದರೆ ಮಾಡಿದಿರ, ಎಲ್ಲರಿಗೂ ಒಳ್ಳೇದು ಮಾಡಿದ್ರೆ ದೇವರು ನಿರಂತರ ಅನ್ನೋದು ಇದೆ. ಸೊ ದಿಸ್ ಈಸ್ ದ ಸೈಜ್ ಆಫ್ ದಿ ಹಾರ್ಟ್. ಅದನ್ನು ನೋಡಿ, ಅದು ಎಷ್ಟು ಇಂಪಾರ್ಟೆಂಟ್. ಎಲ್ಲವೂ ಸಿಂಬಾಲಿಕ್ ಆಗಿದೆ. ದಿಸ್ ಈಸ್ ದ ಸೈಜ್ ಆಫ್ ದಿ ಹಾರ್ಟ್. ಇವಾಗ ನಿಮ್ಮ ಕೈಯಲ್ಲಿ ನೀವು ಈ ಬೆರಳು ಒಳಗಡೆ ಇಟ್ಟು ಈ ಮುಷ್ಟಿ ಹಿಂಗೆ ಹಿಡೀರಿ. ದಿಸ್ ಈಸ್ ದ ಸೈಜ್ ಆಫ್ ದಿ ಹಾರ್ಟ್. ಓಕೆ, ಇದು 100% ಸೈನ್ಸ್ ಹ್ಯಾಸ್ ಪ್ರೂವ್ಡ್. ಓಕೆ, ದಿಸ್ ಈಸ್ ದ ಸೈಜ್ ಆಫ್ ಯುವರ್ ಹಾರ್ಟ್. ನಿಮ್ಮ ಎದೆ ಇಷ್ಟು ಈ ಸೈಜ್ ಇರುತ್ತೆ. ಸರ್, ಇದು ಉಂಗುರದ ಬಗ್ಗೆ ಏನು ಹೇಳ್ತಾ ಇದ್ರಿ? ಇದು ರಿಂಗ್ ಅಲ್ವಾ? ಇದು ನಾನು 35 ಇಯರ್ಸ್ ಆಯಿತು ನನಗೆ ಮದುವೆ ಆಗಿ. ಮದುವೆ ಆದಮೇಲೆ ಫಸ್ಟ್ ಟೈಮ್ ನಮಗೆ ಪುಟ್ಟಪರ್ತಿ ಬಾಬು ಅವ್ರ ಇಂಟರ್ವ್ಯೂ ಫ್ಯಾಮಿಲಿ ಮದುವೆ ಆದ. ಸೊ ಸ್ವಾಮಿ ಅವ್ರು ಕೇಳಿದ್ರು ನನಗೆ, ನೀನು ಡೌರಿ ಏನು ತೊಗೊಂಡಿದ್ಯಾ? ಯಾಕಂದ್ರೆ ನಮ್ಮ ರೆಡ್ಡಿ ಕಮ್ಯುನಿಟಿಯಲ್ಲಿ ಡೌರಿ ಇದು ತುಂಬ. ಸೊ ನಾವು ಡೌರಿ ತೊಗೊಂಡಿಲ್ಲ, ನಾವು ತೊಗೊಳ್ಳೋದೇ ಇಲ್ಲ, ಅಗೇನ್ಸ್ಟ್ ಇಟ್. ಸೊ ಬಾಬಾಗೆ ಹೇಳಿದೆ, ಸ್ವಾಮಿ నేను ಡೌರಿ తీసుకుని. ಸ್ವಾಮಿ ಗೊತ್ತು. ಸೊ ಸ್ವಾಮಿ ನಾನು ಕೊಡ್ತೀನಿ ನಿಮಗೆ ಅಂತ ಹೇಳಿ, ಓಕೆ, ಫಸ್ಟು ಈ ರಿಂಗನ್ನು 35 ವರ್ಷಗಳ ಹಿಂದೆ ಓಕೆ ನನಗೆ ಮೆಟಲೈಸ್ ಕೊಟ್ಟರು. ಓಕೆ, ಈ ರಿಂಗ್ ಸೂಪರ್. 35 ಇಯರ್ಸ್ ಬ್ಯಾಕ್ ಕೊಟ್ಟರು ರಿಂಗ್ ಇದು. ಓಕೆ, ಸೈಜು ಈವನ್ ಗೋಲ್ಡ್ ಸ್ಮಿತ್ ಮಾಡಲ್ಲ, ಅಷ್ಟು ಪರ್ಫೆಕ್ಟ್ ಆಗಿದೆ. ಸ್ವಲ್ಪ ಸೈಜ್ ಅವ್ರಿಗೂ ಮಿಸ್ ಮ್ಯಾಚ್ ಆಗುತ್ತೆ ಮಾಡೋರು. ಇದು ನೋಡಿ ಕರೆಕ್ಟಾಗಿ ಸ್ವಾಮಿ ಅವರು ಅವತ್ತು ಹೆಂಗೆ 35 ವರ್ಷದಿಂದ ಕೊಟ್ಟರು ಹಂಗಿದೆ. ತದನಂತರ ಸ್ವಾಮಿಯವರು ಎಗೇನ್ ಇನ್ನೊಂದು ಇಂಟರ್ವ್ಯೂಲ್ಲಿ ಈ ರಿಂಗ್ ಕೊಟ್ಟರು. ಈ ರಿಂಗು ಏನಾಗ್ಬಿಟ್ಟಿತ್ತು ಅಂದರೆ, ನಾನು ಒಂದು 8 ಸ್ವಾಮಿ ಕೊಟ್ಟ ಮೇಲೆ ಒಂದು 7-8 ಇಯರ್ಸ್ ಆದಮೇಲೆ ಎಲ್ಲೋ ಕಳ್ಕೊಂಡ್ಬಿಟ್ಟಿದ್ದೆ. ಓಕೆ, ಅಂದರೆ ಎಲ್ಲೋ ಮಿಸ್ಪ್ಲೇಸ್ ಆಗಿಬಿಟ್ಟಿತ್ತು. ನನಗೆ ಟೆನ್ಷನು, ಸ್ವಾಮಿ ಕೊಟ್ಟಿದ್ದು ರಿಂಗ್ ಹೋಯ್ತಲ್ಲ. ಎಮೋಷನಲ್ ಬಾಂಡಿಂಗ್ ಇತ್ತು. ಸೊ ನೆಕ್ಸ್ಟ್ ಟೈಮ್ ಇಂಟರ್ವ್ಯೂನಲ್ಲಿ ಸ್ವಾಮಿಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಹೋಗಿ ಇಮಿಡಿಯೇಟಾಗಿ ಹೇಳ್ಬಿಟ್ಟೆ, ಸ್ವಾಮಿ ನೀವು ಕೊಟ್ಟಿದ್ದು ರಿಂಗು ಮಿಸ್ ಆಗ್ಬಿಟ್ಟೆ. ಸ್ವಾಮಿ ಹಿಂಗಂದ್ರು, ಸ್ವಾಮಿ ಇಸ್ ಎವ್ರಿ ಸೇಯಿಂಗ್ ಇಸ್ ಎ ರಿಡಲ್. ಓಕೆ, ಅವರು ಏನೂ ಹೇಳಲ್ಲ, ಬಟ್ ಯು ಶುಡ್ ಕ್ಯಾಚ್ ಇಟ್. ಸೊ ಆಯ್ತಾ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಸ್ವಾಮಿಗೆ ಹೇಳ್ಬಿಟ್ಟೆ, ರಿಂಗು ಮಿಸ್ ಆಗಿರೋ ಸ್ವಾಮಿಗೆ ಹೇಳ್ಬಿಟ್ಟೆ ಅನ್ನೋ ಒಂದು ಹ್ಯಾಪಿನೆಸ್. ಎಲ್ಲ ಇಂಟರ್ವ್ಯೂ ಆದಮೇಲೆ ಪುನಃ ಸ್ವಾಮಿ ನನಗೆ ಇನ್ನೊಂದು ರಿಂಗ್ ಕೊಟ್ಟರು. ಸೊ ಕೈ ಹಿಂಗೆ ತೋರಿಸ್ದೆ, ಈ ಕೈ ಹಿಂಗೆ ತಳ್ಬಿಟ್ಟು ಈ ಕೈ ಕೊಟ್ಟರು. ಓಕೆ, ಈ ರಿಂಗು. ಓಕೆ, ಯಾಕೆ ಅಂದರೆ ಈ ರಿಂಗು ಮನೆಯಲ್ಲೇ ಇತ್ತು. ಓಕೆ, 3 ವರ್ಷ ಆದಮೇಲೆ ನನಗೆ ಸಿಕ್ಕಿದೆ. ಮನೆಯಲ್ಲೇ ಇದೆ, ನಿಮ್ಗೆ ಸಿಕ್ಕಿರಲಿಲ್ಲ. ಆ ಒಗಾದಿಗೆ ಎಲ್ಲ ಮನೆ ಎಲ್ಲ ವೈಟ್ ವಾಶ್ ಮಾಡಿಸ್ಬೇಕೆಲ್ಲ ಕ್ಲೀನ್ ಮಾಡಬೇಕು ಅಂತ ನಮ್ಮ ತಾಯಿ ಎಲ್ಲ ಕಂಪ್ಲೀಟು ಮನೆಯನ್ನು ಸ್ವಚ್ಛ ಇದು ಮಾಡಿದಾಗ ನಾನು ರಿಂಗ್ ಸಿಕ್ತು. ಓಕೆ, ಸೊ ಅವಾಗ ನನಗೆ ಅರ್ಥ ಆಯಿತು, ಸ್ವಾಮಿ ಯಾಕೆ ನನಗೆ ಈ ಕೈ ಕೊಡಲಿಲ್ಲ, ಈ ರಿಂಗ್ ಇದೆ ಅದು ಸಿಗುತ್ತೆ, ನೀನು ಇವಾಗ ಈ ಕೈಗೆ ಹಾಕು ಅಂತ ಸ್ವಾಮಿ ಈ ರಿಂಗ್ ಕೊಟ್ಟರು. ಈ ರಿಂಗು ಎಲ್ಲ ಕೊಟ್ಟ ಮೇಲೆ ಪುಟ್ಟಪರ್ತಿಯಲ್ಲಿ ಸ್ಟೇಡಿಯಂ ಕೆಲಸ ಇತ್ತು. ಆವಾಗ ನಾನು ಸೇವೆ ಮಾಡ್ತಿದ್ದೆ. ನಮ್ಮದು ವೆಹಿಕಲ್ಸ್, ಲಾರಿ, JCB, ಪೋಕ್ಲೇನ್ ಎಲ್ಲ ಇತ್ತು. ನಾವು ಸೇವೆ